ರೀ ಏನ್ ಮಾಡ್ಲಿಕತ್ತೀರಿ? ಏನಿಲ್ಪ ಸುಮ್ ಕೂತಿದ್ದೆ. ಇಷ್ಟೊತ್ತನ ಮೊಬೈಲ್ ನೋಡಿದೆ, ಬ್ಯಾಸರ ಐತೆ, ಸುಮ್ ಕೂತಿದ್ದೆ. ಬಾ ರೀ ಸುಮ್ ಕೂಡದನೆ ನಮ್ಮ ಮದ್ವಿ ಫೋಟೋ ನೋಡ್ಕೊಂಡು ಕೊಡಮ್ಮ. ಆಯ್ತಾಳ ನೋಡಮಂತ. ಅದೇ ಯಾಕೆ ನೆನಪಾಯ್ತು ಈಗ? ಏನಿಲ್ಲ, ಇವತ್ತು ಸೂಟಿ ಅಲ್ಲ ನಿಮ್ಮದು, ಅದಕ್ಕೆ ಹಿಂದಿಂದೆಲ್ಲ ನೆನಪು ಮಾಡ್ಕೊಂಡು ಕೂಡಮಂತ. ಆಯ್ತು ತಗೋ, ನೀ ಹೆಂಗಂತಿ ಹಂಗ. ಮೇಡಮ್ ಅವರ ಅಪ್ಪಣೆ ಹೆಂಗ್ ಮೀರಾಕ್ ಬರ್ತದ. ಅಂದಂಗೆ ಇವತ್ತು ಏನ್ ಮಾಡ್ತಿ ಸ್ಪೆಷಲ್? ಸೂಟಿ ಅದ ರೀ ಇವತ್ತು ಹೊರಗೆ ಊಟಕ್ಕೆ ಹೋಗೋಣ, ಯಾಕೋ ಹೊರಗೆ ಹೋಗೇ ಕನ್ಸ್ಲಿಕತ್ತದ. ಸರಿ ಹೋಗೋಣಂತ. ಆದ್ರೆ ನಾನು ಒಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಸರಿಯಾಗಿ ಉತ್ತರ ಕೊಟ್ಟೆ ಅಂದ್ರೆ ಮಾತ್ರ ಹೊರಗೆ ಊಟಕ್ಕೆ ಹೋಗೋದು. ಕೇಳ್ರಲ್ಲ, ಅದ್ರಾಗ ಏನದ? ಕೇಳಿದಕ್ಕ ಉತ್ತರ ಕೊಟ್ರೆ ಮಾತ್ರ ಹೋಗುದಾ, ಇಲ್ಲಂದ್ರ ನಾ ಅಂದಿದ್ದನೇ ಕೇಳ್ಬೇಕು. ಆಯ್ತು ಹೇಳ್ರಿ, ಕೇಳ್ರಿ, ನಾನು ರಗಡ್ ಶಾಣೆ ಇದ್ದೀನಿ. ಆಯ್ತು ಕೇಳ್ತೀನಿ, ನೀ ಎಷ್ಟು ಶಾಣೆಕಿದೆ ಅನ್ನೋದು ಗೊತ್ತಾಗ್ತದ. ನಮ್ಮ ಭಾರತದ ಖನಿಜ ಸಂಪತ್ತು ಮತ್ತು ಗಣಿಗಾರಿಕೆ ವಿಷಯದಲ್ಲಿ ಕಂದಾಯ ಇಲಾಖೆಯ ಪಾತ್ರವೇನು? ರೀ ಮನ್ಯಾಗನೆ ಚಪಾತಿ ಮಾಡ್ಬಿಡ್ತೀನಿ ತಗೋರಿ, ನೀವೊಂದು ಬಾಜಿ ತಂದ್ಬಿಡ್ರಿ, ಅಂದ್ರೆ ಎಲ್ಲರೂ ಚಂದ ಕೂತ್ ಊಟ ಮಾಡ್ಬಿಡೋಣ ಅಂತ. ಸುಮ್ಮನೆ ಹೊರಗೆ ಹೋದ್ರೆ ಯಾಕ್ರಿ, ಬಿಲ್ ಭಾಳ ಆಗ್ತದ. ನನಗೆ ಹೊರಗಿನ ಊಟ ಇಷ್ಟನೇ ಆಗಂಗಿಲ್ಲಪ್ಪ. ಮನೆ ಊಟ ಇಷ್ಟ, ಈಗೀಗ ಹೊರಗಿನ ಊಟ ಅಂತಾಳ. ಹೆಂಗದ ನನ್ನ ಐಡಿಯಾ? ಅಲ್ಲ ಯಾಕ ಹೋಗ್ಬರಂ ತಗೋ ಊಟಕ್ಕೆ, ಪಾಪ ಇಷ್ಟಪಟ್ಟಿದಿ. ಹೌದಾ, ಆಯ್ತಾಳು. ನಾ ಪಾಲಕ್ ಪನ್ನೀರ್ ತರ್ತೀನಿ, ನೀ ಚಪಾತಿ ಅನ್ನ ಮಾಡ್ಬಿಡು. ಅಲ್ಲ, ನಾ ಏನ್ರ ಕೇಳಿದ್ನಂದ್ರ ತಮಗೆ ಇಷ್ಟ ಇರ್ಲಿಲ್ಲ ಅಂದ್ರ ಒಂದ್ ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಉತ್ತರ ಹೇಳ್ಬಿಡು ಅಂತಾರ. ನನಗ ಉತ್ತರನೇ ಗೊತ್ತಿರಂಗಿಲ್ಲ. ಯಾಕೆ ಹಿಂಗಾಗ್ತದ? ನಾನು ನೋಡಿದ್ರ BA ಕಲ್ತೀನಿ, MA ಮುಗಿಸೀನಿ, ಅವ್ರು ಬರೀ SLC. ಅಲ್ಲ, ಅವ್ರಿಗಷ್ಟು ಜನರಲ್ ನಾಲೆಜ್ ಅದ, ನನಗೆ ಯಾಕೆ ಇರ್ಲಿಕ್ಕಿಲ್ಲ? ಏನು ಸರ್ನೇ ಕಲಿಸಿಲ್ಲ, ಏನು ನಾನು ಅವ್ರು ಕಲಿಸೋ ಮುಂದೆ ಸರಿಯಾಗಿ ಕೇಳ್ಕೊಂಡಿಲ್ಲ, ಒಂದು ಗೊತ್ತಾಗೋಲ್ಲ ನನಗೆ. ನಾನು ಇನ್ನು ಮುಂದೆ ವಾರ್ತಾ ನೋಡ್ಬೇಕಪ್ಪ. ಅವ್ರು ವಾರ್ತಾ ನೋಡೇ ತಿಳ್ಕೊಂಡಾರಷ್ಟು. ಪೇಪರ್ ಓದ್ತಾರ, ವಾರ್ತಾ ಓದ್ತಾರ, ಹಂಗಾಗಿ ಬರ್ತದ. ನಾನು ಇನ್ನು ಮುಂದೆ ವಾರ್ತಾ ಪೇಪರ ಓದ್ತೀನಿ, ಓದಿ ಅವ್ರಿಗೆ ಕೇಳಿದ ಪ್ರಶ್ನೆಗೆಲ್ಲ ಉತ್ತರ ಕೊಟ್ಬಿಡ್ತೀನಿ. ಮತ್ತೇನು ಮಾಡೋದು? ಉತ್ತರ ಹೇಳ್ತೀನಿ ಅಂತ ದಿಮಾಕ್ ಮಾಡಿದೆ, ಬರಲಿಲ್ಲ. ಈಗ ಸಿಕ್ಕಾಕೊಂಡಿನಿ, ಹೋಗಿ ಚಪಾತಿನ ಮಾಡಬೇಕು, ಅಡಿಗೆ ಮನೆಗೆ ಒಯ್ದು ಹಾಯ್ಬೇಕು ಈಗ. ಮತ್ತೇನು? ಟೆಲಿಫೋನ್ ಗೆಳತಿ ವೆಲ್ಕಮ್ ವೆಲ್ಕಮ್, ಈ ಹೃದಯವೇ ನಿನಗೆ ಕಿಂಗ್ಡಮ್ ಕಿಂಗ್ಡಮ್, ಕಣ್ಣ ಮುಚ್ಚೆ ಕಾಡೆ ಗೂಡೆ ಯಾಕಮ್ಮ, ಕಣ್ಣು ಮುಚ್ಚಿ ಮನಸ್ಸಿಗೆ ಬಂದು ಸೇರಮ್ಮ, ಹಾಡುವ ಸ್ವರವೆಲ್ಲವೂ ನಿನ್ನ ಉಸಿರಾಟ, ಆದರೂ ಪ್ರತಿ ಉಸಿರಲು ನಿನ್ನ ಹುಡುಕಾಟ, ಟೆಲಿಫೋನ್ ಗೆಳೆಯ ವೆಲ್ಕಮ್ ವೆಲ್ಕಮ್, ಈ ಹೃದಯವೇ ನಿನಗೆ ಕಿಂಗ್ಡಮ್ ಕಿಂಗ್ಡಮ್, ನಿನ್ನ ಕಂಡ ಮೇಲೆ ಕಣ್ಣು ಕುರುಡು ಆಗಿ ಹೋದರೂನು, ನಿನ್ನ ಕಣ್ಣ ಬೆಳಕಲ್ಲಿಯೇ ನಾ ನಡೆಯುವೆನು ಗೆಳೆಯ, ನಡೆಯುವೆನು. ನಿನ್ನ ಕಾಣದೇನೆ ನಾನು ಮಣ್ಣು ಸೇರಿ ಹೋದರೂನು, ಮಣ್ಣ ಒಳಗು ನಿನ್ನ ನೆನಪಲೆ ಉಳಿಯುವೆನು ಗೆಳತಿ, ಉಳಿಯುವೆನು. ನೀವು ಆಡ್ಲಿಕತ್ತೀರಿ? ಥ್ಯಾಂಕ್ ಯು. ಮತ್ತ ನೀವ್ ಒಬ್ಬಕಿನೇ ಹಾಡಕಿನ ಹಾಡು. ನಾವು ರೊಮ್ಯಾಂಟಿಕ್ ಇದ್ದೀವ್ರಿ ಮೇಡಮ್ ಅರ. ತಂದ್ರಿ ಬಾಜಿ? ಆಯ್ತು, ಕುಕ್ಕರ್ ಹಚ್ಚಿನಿ, ಚಪಾತಿ ಇಟ್ಟು ನಾದಿಟ್ಟಿನಿ, ಈ ಸದ್ದ ಬಿಸಿ ಬಿಸಿ ಮಾಡ್ಕೊಡ್ತು ಬಿಡ್ತೀನಿ, ನೀವು ಊಟ ಮಾಡ್ಬಿಡ್ರಿ. ಏ ಬ್ಯಾಡಪ್ಪ, ನೀನು ಮಾಡು, ನಾನು ಕತ್ತ ಟಿವಿ ನೋಡ್ತಿರ್ತೀನಿ, ಇಬ್ರು ಕೂಡ ಊಟ ಮಾಡಮಂತ. ಆಯ್ತು ಹೇಳ್ರಿ. ಇಬ್ರು ಕೂಡಿ ಊಟ ಮಾಡಿ ಹಂಗೆ ನಮ್ಮ ಮದ್ವಿ ಫೋಟೋ ನೋಡ್ಕೊಂಡು, ಹಿಂದಿನ ಎಲ್ಲ ನಾವು ಲವರ್ಸ್ ಆಗಿದ್ದಾಗ ಫೋಟೋ ತಗೊಂಡಿದ್ವಲ್ಲ ಅದೆಲ್ಲ ನೋಡ್ಕೊಂಡು ಆರಾಮ್ ಫುಲ್ ರೆಸ್ಟ್ ಮಾಡಮಂತ. ಓಕೆ. ಸಾಹೇಬ್ರ ಯಾಕ ಫುಲ್ ರೊಮ್ಯಾನ್ಸ್ ಮೂಡ್ ನಲ್ಲಿ ಇದ್ದಾರ? ನಾವು ಯಾವಾಗ್ಲೂ ಹಂಗೆ. ಸಣ್ಣವ್ರಿದ್ದಾಗ ಲೈಫ್ ಎಷ್ಟು ಚಂದ ಇರ್ತದಲ್ರಿ. ಕಾಲೇಜ್ ಲೈಫ್ ನೆನ್ಸ್ಕೊಂಡ್ರೆ ಅಷ್ಟು ಖುಷಿ ಅನಿಸ್ತದ. ಅದನ್ನ ಮರಿಲಿಕ್ಕೆ ಆಗಂಗಿಲ್ಲ ನೋಡ್ರಿ, ಯಾರಿಗೂ ಮರಿಲಿಕ್ಕೆ ಆಗಂಗಿಲ್ಲ. ಆ ದಿನಗಳು ವಾಪಸ್ ಬರಂಗೇ ಇಲ್ಲ ಕರೆಗೂನು. ಈಗ ಈ ಸಂಸಾರ, ಈ ಜಂಜಾಟದಾಗ ಫ್ರೆಂಡ್ಸ್ ಜೊತೆ ಸರಿಯಾಗಿ ಮಾತಾಡ್ಲಿಕ್ಕೆ ಸಹಿತ ಆಗಂಗಿಲ್ಲ, ಟೈಮೇ ಇರಂಗಿಲ್ಲಲ್ಲ. ಹೌದಪ್ಪ, ಎಲ್ಲರಿಗೂ ಹಂಗೆ ಆಗ್ಯದ. ಈಗ ರೊಕ್ಕ ಜಾಸ್ತಿ ಅವ, ಟೈಮೇ ಇಲ್ಲ ಯಾರ ಹತ್ರನು. ಸುಮಾ, ಸುಮಾ, ರಾಜೇಶ, ಏನ್ ಮಾಡ್ಲಿಕತ್ತೀರಿ? ಬರ್ರಿಪ್ಪ ಹೊರಗೆ ಒಂದ್ ಸ್ವಲ್ಪ. ಯಾರ್ದೋ ಧ್ವನಿ ಕೇಳ್ಸಾಕತ್ತಿಲ್ರಿ, ಹೊರಗೆ ಒದ್ರದಂಗ ಆಗ್ಲಿಕತ್ತ, ನೋಡಿ ಬಂದ್ ನೋಡ್ರಿ. ಯಾರು ಬಂದ್ರಪ್ಪ ಈಗ? ಶಿವಪೂಜೆ ಕರಡಿ ಮುಗಿಸ್ತಂಗ? ಅತ್ತಿಯರ್ ಬಂದ್ರಲ್ಲ, ಬರ್ರಿ ಅತ್ತಿ. ನೀವೇನ್ ಒಮ್ಮೆ ಬಂದ್ರಲ್ಲ, ಹೇಳೇ ಇಲ್ಲ. ಹಂಗೆ ಬಂದೆವ, ಇವತ್ತ ಇವಂದು ಸೂಟಿ ಇರ್ತದಲ್ಲ, ಮನೆಗೆ ಇರ್ತಾನ ಅಂತೇಳಿ ಬಂದೆ. ಫೋನ್ ಹೋಗಿ ಎಲ್ಲಿ ಹಚ್ಕೋತ ಕೂಡ್ಲವಾ, ಮನೆಗೆ ಇರ್ತಿರ್ಲಿಲ್ಲ, ಹೆಂಗಿದ್ರ ಅಂತೇಳಿ ಬಂದೆ. ನನಗೆ ಹಚ್ಚಕ್ ಬರ್ತದ, ಬಿಡಕ್ ಬರ್ತದ, ನೀವ್ ಹಚ್ಚಿದಾಗ ಮಾತಾಡಕ್ ನಾನು. ಹೌದು ಬಿಡ್ರಿ, ಅದು ಕರೆಯೋದಲ್ಲ. ಅಲ್ಲ, ಯಾರ ಕೈಲಾರ ಫೋನ್ ಹಚ್ಚಿಸ್ಬೇಕಿಲ್ಲ? ಯಾಕಪ್ಪ, ಏನಾಯ್ತು? ಮನಿತನ ಬಂದಿನಿ, ಇಲ್ಲಿ ಈಗ ಏನ್ ತೊಂದ್ರೆ ಆಯ್ತು? ನಾ ಬಂದಿದ್ದು ಹಂಗಲ್ಲವ್ವ, ಕರಿಲಿಕ್ ಬರ್ತೀನಲ್ಲ ಬಸ್ ಸ್ಟ್ಯಾಂಡ್ ಅಂತ ಹೇಳಿದೆ. ಬಾ ಬಾ ಒಳಗ್ ಬಾ, ಬಿಸ್ಲಾಗ ಯಾಕೆ ನಿಂತಿ? ಆಗ ಬಿಸ್ಲಾಗ ಅಲ್ಲಿಂದ ಬಂದು ಸುಸ್ತಾಗ್ಯದವ, ನಾ ಇಲ್ಲೇ ತಣ್ಣಗೆ ಹೊರಗೆ ಕಟ್ಟಿ ಕೂಡ್ತೀನಿ. ಸ್ವಲ್ಪ ಒಂದ್ ಗ್ಲಾಸ್ ನೀರ್ ತಂದು ಕೊಟ್ಬಿಡು ಸಮ ನನಗೆ. ಒಳಗ್ ಬಂದು ಕೂಡ್ ಬರ್ರಿ ಅತ್ತೆ, ಫ್ಯಾನ್ ಗಾಳಿ ಕೂಡ್ ಬರ್ರಿ, ನಾ ಶರಬತ್ ಗಿರ್ಬತ್ ಏನ್ರ ಮಾಡಿ ಕೊಡ್ತೀನಿ ಅಂತ. ಆಮೇಲೆ ಮಾಡಕಂತೀವ, ನಾ ಈಗ ಸುಧಾರಿಸ್ಕೋತೀನಿ, ಸ್ವಲ್ಪ ಕಟ್ಟಿ ಕೂಡ್ತೀನಿ, ಒಂದ್ ಗ್ಲಾಸ್ ನೀರ್ ತಂದ್ಬಿಡು ಅಷ್ಟೇ. ಆಯ್ತು ಹೇಳ್ರಿ ಅತ್ತೆ. ಮತ್ತೆ ನಾವು ಊರ್ ಕಡೆ ಸಮಾಚಾರ, ಎಲ್ಲಾರು ಆರಾಮಿದ್ದಾರ? ಎಲ್ಲಾರು ಆರಾಮಿದ್ದಾರ ನೋಡಪ್ಪ. ನಿನ್ನ ಕೈಕಲ್ಲಿ ಏನಂತವ ಈಗ? ಕಡಿಮೆ ಆಗ್ಯಾವ ಏನೊಂಚೂರು? ನಾನು ಗುಳಿಗೆ ತಂದು ಕೊಟ್ಟಿದ್ದೆಲ್ಲ, ಅವು ತಗೊಳಕತ್ತೀನಿ, ಈಗ ಕಡಿಮೆ ಆಗ್ಯಾವಪ್ಪ. ಆಯ್ತು ನಡಿ, ಊಟ ಮಾಡ್ಬಿಡ್ಬೇಕು. ಯಾಕೆ ಕೂಡ್ತೀವ ಇಲ್ಲಿ? ಇಲ್ಲ, ನಾ ಆಮೇಲೆ ಊಟ ಮಾಡ್ತೀನಪ್ಪ. ನಿಮ್ದು ಆಗ್ಯದನ? ನಮ್ದು ಆಗ್ಯದವ. ನಿಮ್ದು ಈಗ ನಿದ್ದೆ ಟೈಮನ, ಹೋಗಿ ಮಲ್ಕೋ ಹೋಗಿ ನೀನು, ನಾ ಆಮೇಲೆ ಬಂದು ಊಟ ಮಾಡ್ತೀನಿ ಅಂತ.
ಅಲ್ಲ ಇಲ್ಲಿ ಕಟ್ಟಿಗೆ ಯಾಕೆ ಕೂಡ್ತಿ ಅಂತ ನಾ ಅಂತೀನಿ. ನೀ ಯಾಕೆ ವಿಚಾರ ಮಾಡ್ತೀವಿ? ಹೋಗಪ್ಪ, ನಾ ಕೂಡ್ತೀನಿ, ಹೋಗಿ ನಾ ಬರ್ತೀನಿ, ಹೋಗಿ. ನಾನು ಹೊರಗಿನ ಮನೆ ಏನಿದು ಹರಿದ ಮನೆ ಮತ್ತೊಂದ ನೋಡುವ ಏನ್ ಮಾಡ್ತೀನಿ ನೀನಷ್ಟ. ನಾ ಒಂದ್ ಸ್ವಲ್ಪ ಅಡ್ಡ ಆಗ್ಲಿ ಅಂದ್ರೆ ಈಗ ಊಟ ಮಾಡೀನಿ. ಆಯ್ತಾಯ್ತು, ಮಲ್ಕೋ ಹೋಗ್ನಿ. ಮಲ್ಕೋತೀನಿ ಈಗ ಹೊಂಟಿಲ್ಲ ರಾಜೇಶ್, ಯಾಕ? ಇಲ್ಲ ಇಲ್ಲೇ ಹಿಂದೆ ಏನೋ ಸೌಂಡ್ ಆದಂಗ ಆಯ್ತಾ, ನೋಡ್ಬಿಡ್ತೀನಿ ಹಿತ್ತಲ್ದಾಗ ಹೋಗಿ. ಹೌದಾ? ನೋಡಪ್ಪ, ಹುಳ ಉಪ್ಪಿಡಿ ಮತ್ತೆ ಸಾವಕಾಶ ಹೋಗು. ತಗೋರಿ ಅತ್ತಿ, ನೀರು ಕುಡೀರಿ. ತಾರವ ಪುಣ್ಯ ಬರ್ಲಿ. ಅಮ್ಮಂಗೆ ಇವ್ರೆಲ್ಲಿ ಹೋದ್ರಿ ಅತ್ತೆ? ಅಲ್ಲೇನ ಹಿತ್ತಲ್ದ ಸೌಂಡ್ ಆತದ ಅಂತೇಳಿ ಹೋದ್ ನೋಡುವ. ನೋಡೋಗ ಸುಮ್ಮ, ನೀನು ಏನಾರ ಹುಳ ಉಪ್ಪಿಡಿ ಮತ್ತ. ಹಾ ರೀ, ಹೋಗ್ತೀನಿ ಅತ್ತೆ. ಯವ್ವ ತಾಯಿ, ಏನ್ ಬಿಸಿಲ ಯವ್ವ, ವಯಸ್ಸಾಗಿಂದ ಎಲ್ಲಿ ಹೋಗ್ಬಾರ್ದವ ಯವ್ವ. ಯವ್ವ, ಮಾಮಿಯರ್ ಬಂದಾರಲ್ಲ, ಚಲೋ ಆಯ್ತವ ಯವ್ವ. ನನ್ನ ಚಾಡ ಹೇಳಿಕ್ಕೆ ಒಬ್ರು ಸಿಕ್ಕರು. ಯಾವಾಗ ಬಂದಿರಿ ಮಾಮಿರಿ? ಆರಾಮಿದ್ದೀರಿ? ಈಗ ಬಂದಿ ನೋಡುವ ಸುಂದ್ರಿ, ಒಳಗ ಹೋಗಿಲ್ಲ, ಆರಾಮಿದ್ದೆ ನೋಡು, ಬಾ ಕೂಡ್ ಬಾ. ಇವ್ವ ಇನ್ನ ಒಳಗ ಹೋಗಿಲ್ರಿ ಮಾಮಿ? ಇವ್ವ ಎಂತ ಮಗ ಸಸಿವೆ ಇವ್ವ, ಇನ್ನ ಒಳಗ್ ಕರ್ದಲ್ಲ, ಇಲ್ಲೇ ತಂದು ಕೊಟ್ಲೆ ನೀರು? ಅವರೆಲ್ಲ ರಗಡ್ ಕರ್ದಾರ ಸುಂದ್ರಿ, ನಾನೇ ಒಲ್ಲೆವಾ ಇಲ್ಲೇ ತಂದ್ಕೊಡು ನೀರು, ಒಂದ್ ಸ್ವಲ್ಪ ಸುಧಾರಿಸ್ಕೋತೀನಿ ಅಂದೆ, ಅದಕ್ಕೆ ಇಲ್ಲೇ ತಂದು ಕೊಟ್ಲು. ಏನಂದ್ರೆ ಏನ್ ಬಿಡ್ರಿ ಮಾಮಿ, ಕೊಡೋಣ ಇಲ್ಲೇ ಹೊರಗೆ ಕೂಡ್ಸ್ಕೊಡ್ತಾರನು? ಪಾನಕ ಗಿನಕ ಮಾಡ್ಕೊಡ್ತೀನಿ ಬಾ ಅಂತ ಕರಿಬೇಕಾ? ಇಲ್ಲ ಪಾಪ, ಕರ್ದ್ಲಕ್ಕಿ ಅಲ್ಲ, ಬರ್ರಿ ಮಾ ಅತ್ತೆ ಒಳಗ್ ಬರ್ರಿ, ಇಲ್ಲೇ ಕೂಡ್ತೀರಿ ಅಂತಂದ್ಲು. ನಾನೇ ಕೂಡ್ತೀನವ ಅಂದೆ, ಅದಕ್ಕೆ ಸುಮ್ಮಾದ್ಲು. ನೀವು ಏನ ಹೇಳ್ರಿ ಮಾಮಿ, ನಿಮ್ ಸೊಸಿದಾರ ಇಷ್ಟು ದಿಮಾಕವ. ಏನ್ ಬಟ್ಟೆ ಹಾಕೋತಾಳ, ಏನ್ ಆಕಿ ಕೂದ್ಲ ಕಟ್ ಮಾಡ್ಕೋತಾಳ, ಹೇಳೋರಿಲ್ಲ ಕೇಳೋರಿಲ್ಲ ನೋಡ್ರಿ. ನೀವು ಊರಾಗಿರ್ತಿರಲ್ಲ, ಆಕಿ ಗಮಜಿಗೆ ಬಂದ್ಬಿಟ್ಟಾಳ್ರಿ ಬಾರಿ. ಇರ್ಲಿ ಬಿಡ ಸುಂದ್ರಿ, ಸಣ್ಣಕ್ಕಿದ್ದಾಳ, ಮಾಡ್ತಾಳ ಮತ್ತ. ಏನ್ ಸಣ್ಣಕ್ಕಿದ್ರ ಏನ್ರಿ, ನಿಮ್ ಮಗನು ಆಕಿನ ತಳಕ ಕುಣಿತಾನ ಬಿಡ್ರಿ. ನೋಡ ಸುಂದ್ರಿ, ನಾ ಎದ್ರಾಗೂ ಭಾಗವಹಿಸಂಗಿಲ್ಲ, ಅವ್ರ ಇಷ್ಟ, ಅವ್ರ ಸಂಸಾರ, ಅವ್ರ ಏನ್ ಯಾಕೆ ಮಾಡಲ್ತಕ್ಕ, ನಾ ಎದ್ರಾಗೂ ಭಾಗವಹಿಸಂಗಿಲ್ಲ ನೋಡುವ. ನನಗೊಂದ್ ಬಕ್ರಿ ಹಾಕ್ತಾರ, ಚಂದಗೆ ಬಂದಾಗ ಮಾತಾಡ್ಸ್ತಾರ, ಸಾಕ್ ನನಗಷ್ಟೇ. ನಾ ಅವ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಳಂಗಿಲ್ಲ. ಸಣ್ಣವ್ರಿದ್ದಾರ, ತಮಗೆ ಹೆಂಗಿರ್ತದ ಹಂಗ ಇರ್ತಾರ, ತಮ್ಗೆ ಹೆಂಗ್ ಮನ್ಸಿಗೆ ಬರ್ತದಲ್ಲ ಹಂಗಿರ್ತಾರ. ನೀವ್ ಏನೇ ಹೇಳ್ರಿ ಮಾಮಿ, ನೀವೇನು ನಂಗಿಲ್ವಾ ಸೊಸಿಗೆ? ಎಷ್ಟು ಕಾಡ್ಸ್ತಿರ್ತಾರ ಒಬ್ಬೊಬ್ರು ಅತ್ತಿದಾರು, ನೀವು ಕಾಡ್ಸೋದು ಬಿಡ್ರಿ. ತಿಳಿಸಿನೂ ಹೇಳಂಗಿಲ್ಲಂತಿರ್ವ ಏನು? ನಮ್ಮಂತವ್ರು ಹೇಳಿದ್ದನ್ನು ಏನು ಕೇಳಂಗಿಲ್ರಿ. ನಿಮ್ಮಂತವ್ರ ಮಾತು ಕೇಳಿ ನನ್ನ ಸೊಸಿಗೆ ಏನ್ ಅಂದ್ರ ನಾಳೆ ಒಂದ್ ಬಕ್ರಿ ಸಿಗಂಗಿಲ್ಲ ಸುಂದ್ರಿ ನನಗ. ನೀ ತಂದಾಕ್ತೇನೆ ನನಗ ಮುಂದ? ಅಯ್ಯ, ಏನ್ ದಿಮಾಕ ಈ ಮುದುಕಿದು, ಎಷ್ಟು ಚಾಡ ಚುಚ್ಚಿದ್ರು ಏನೋ ಹಚ್ಕೊಳ್ಳವಲ್ದಲ್ಲ ಒಟ್ಟ. ನಾನು ಒಂದ್ ಸ್ವಲ್ಪ ಏನ್ರ ಜಗಳ ಆಗ್ತದನಂತ ನಾ ಬಂದ್ರ ನನಗೆ ಸಮಾಧಾನನೇ ಆಗ್ಲಿಲ್ಲ ಬಿಡ ಯವ್ವ. ಯಾಕ ಸುಂದ್ರಿ, ಏನೋ ವಿಚಾರ ಮಾಡಾಕತ್ತಿದಲ್ಲ? ನೋಡು, ಸುಮ್ಮ ಬಿಟ್ಟು ಬಿಡು, ಮನಿ ಹೋಗಿಂತವೆಲ್ಲ ಹೇಳೋದು, ಅಂದ್ರೆ ನಿನ್ ಸಂಸಾರ ಉದ್ದಾರ ಆಗ್ತದ. ನನಗೇನು ಮನಿ ಹೋಗಿ ಹೇಳಕ್ ಉದ್ದೇಗಿಲ್ಲ ಏನ್ರಿ ಮಾಮಿ? ನಿಮ್ ಸಸಿ ಮಾಡಿದ್ದು ಹೇಳಿದೆ, ನೀವು ಕೇಳಿಲ್ಲ ಅಂದ್ರೆ ಬಿಡ್ರಿ, ನನಗೇನು ಆಗ್ಬೇಕಾಗ್ಯದ. ಹೋಗ್ಬರ್ತೀನ್ರಿ ನಾನು. ಹೋಗ್ಬಾರವ, ಒಳ್ಳೇದಾಗ್ಲಿ ನಿನಗ. ಎಲ್ಲರ ಮನ್ಯಾಗ ಇಂತ ಆತಿದೇರಿದ್ರೆ ಚಾಡ ಚುಚ್ಚುದ ಬಾಳ ಕಠಿಣವ. ಬರೀ ಸಂಸಾರ ಹೊಡಿ ಕೆಲಸನೇ ಸುಂದರಿದು. ನೋಡಿದೆ ಸುಮ್ಮ, ನಮ್ಮವ್ವ ಎಷ್ಟರ ಒಳ್ಳೆಕಿರ್ಬೇಕು. ಹಾ ರೀ, ನೋಡ್ದೆ ಅಲ್ಲ, ಎಷ್ಟು ಹಚ್ಚಿ ಕಲಿಸಿದ್ಲು ಸುಂದ್ರಿ, ಒಟ್ಟ ನಮ್ಮನ್ ಬಿಟ್ಟು ಕೊಡ್ಲಿಲ್ಲ ನೋಡ ಅತ್ತೆ. ಎಲ್ಲರ ಮನ್ಯಾಗೂ ಇಂತ ಅತ್ತಿದೇರಿದ್ರ ಯಾಕೆ ಜಗಳ ಬರ್ತಾವ ಹೇಳ್ರಿ? ನಮ್ಮವ್ವ ಯಾವಾಗ್ಲೂ ಹಂಗೇಲಿ ಬಾಳ ಸಂಬೈತ. ಏನ್ರ ಅನ್ನೋದಿತ್ತಂದ್ರ ಎದುರಿಗಂತಾಳ, ಆದ್ರ ಹಿಂದ್ ಒಟ್ಟ ಮಾತಾಡಂಗಿಲ್ಲ. ನನಗೂ ಅದಕ್ಕೆ ಯಾವಾಗ್ಲೂ ಅವ್ರ ಅತ್ತಿ ಅಂತ ಅನ್ಸೇ ಇಲ್ರಿ. ಅವ್ವ ಏನವಾ ಸುಂದ್ರಿ ಬಂದ್ ಏನೋ ಕಿವಿ ಊತಾಕತ್ತಿದ್ಲಲ್ಲ? ಕಿವಿ ಊದ್ತಾರ ಹಂಗೆ, ಅಂತವ್ರಿಗೆಲ್ಲ ಕಿವಿ ಕೊಡಬಾರ್ದು. ಕಿವಿ ಕೊಟ್ರ ಸಂಸಾರ ಹಾಳಾಗೋತಾವ. ಥ್ಯಾಂಕ್ಸ್ ರೀ ಅತ್ತೆ, ಒಟ್ಟ ನಮ್ಮನ್ ಬಿಟ್ಕೊಡ್ಲಿಲ್ಲ ನೋಡ್ರಿ. ನಾವು ನಿನ್ ತೆರೆಷ್ಟತನ ನೋಡಿದಿವ್ರಿ ನೀವು ಮಾತಾಡೋದು. ಅದಕ್ಕೆ ಥ್ಯಾಂಕ್ಸ್ ಅತ್ತೆ. ನಮ್ ಸಂಸಾರ ನಾವು ಬಿಟ್ಕೊಡ್ಬಾರ್ದು ಮತ್ತೆ ಮಂದಿಗೆ. ನಡಿಯವ್ವ, ಈಗಾರ ಊಟ ಮಾಡಿ ನಡಿಯನ್ನ. ನಡಿಯಪ್ಪ, ಹೋಗು, ನಾನು ಊಟ ಮಾಡ್ತೇನೆ. ಶು ಆಯ್ತು. ಈಗ ಈ ತರದ ಅತ್ತಿದಿರ್ನು ಯಾರಿಗಾರ ಇರ್ಬೋದಲ್ಲ, ಇದ್ರೆ ಕಮೆಂಟ್ ಮಾಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ರಿ. ಹಂಗೆ ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಿರ್ತಿರಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡ್ರಿ. ಬಾಜುಕಿನ ಬೆಲ್ ಐಕನ್ ಅನ್ನು ಹಂಗೆ ಹೊಡೀರಿ, ನಾವು ಮಾಡೋ ವಿಡಿಯೋದ ನೋಟಿಫಿಕೇಶನ್ ಎಲ್ಲ ಬರ್ತಾವ, ನೀವು ನೋಡ್ಬೋದು. ಎಲ್ಲರಿಗೂ ಧನ್ಯವಾದಗಳು.